ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಜಮಖಂಡಿ ತಾಲೂಕು ಪಂಚಾಯಿತಿಯ ಸದಸ್ಯರಾದಂತಹ ಕರೆಯಪ್ಪ ರಾಯಪ್ಪ ಜೊಂಗನವರು ನಮ್ಮ ಜೊತೆಯಲ್ಲಿದ್ದಾರೆ. ತಮಗೆ ಪೊಲಿಟಿಷಿಯನ್ಸ್ ಇನ್ India.com ಪರವಾಗಿ ತಮಗೆ ಒಂದು ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದೀರಾ? ರಾಜಕೀಯ ನಾವು ಮೊದಲು STMC ಮೆಂಬರ್ ಆಗಿ ಪ್ರವೇಶ ಮಾಡಿದೆವು. ಅದು ಜನರ ಒತ್ತಾಯ ಪೂರ್ವಕವಾಗಿ ನೀವು ಒಳ್ಳೆಯ ವ್ಯಕ್ತಿ ಇದ್ದೀರಿ, ನೀವು ಸಹಜ ಒಳಗೆ ಸುಧಾರಣೆ ಮಾಡೋಕ್ಕೆ ಯೋಗ್ಯ ಇದ್ದೀರಿ, ನೀವು ಮೆಂಬರ್ ಆಗಲಿಕ್ಕೆ ಜನರ ಒತ್ತಾಯದ ಪರವಾಗಿ ಅವರ ಮನಸ್ಸು ಮೋಸಬಾರದನ್ನು ಉದ್ದೇಶದಿಂದ ನಾವು ರಾಜಕೀಯ ಹೋದದ್ದು. ಅಲ್ಲಿ ಅಭಿವೃದ್ಧಿ, ಅಲ್ಲಿ ಮೆಂಬರ್ ಇರುವವರಿಗೆ ಅಭಿವೃದ್ಧಿ ಕೆಲಸ ಸಾಧ್ಯಗಳಿಗೆ ಏನು ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ, ಅವನ್ನೆಲ್ಲ ಮಾಡಿಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ವಿ. ಅದರ ಪರಿಣಾಮದಿಂದ ಜನರಿಗೆ ಏನು ಇವು ಒಳ್ಳೆಯ ಕೆಲಸಗಾರ ಅನ್ನೋದು ಗೊತ್ತಾಗ್ತದೆ. ಮುಂದೆ ಬರುವಂಥ ತಾಲೂಕು ಪಂಚಾಯತಿ ಇಲೆಕ್ಷನ್ಗೆ ಅದಕ್ಕೂ ನೀವು ನಿಂದಿರಬೇಕಂತೇಳಿ ಎಲ್ಲ ಜನರ ಒತ್ತಾಯದಿಂದ ಅದಕ್ಕೆ ಅವರ ಮನಸ್ಸು ನೋಸುಬಾರ ಅನ್ನೋ ಉದ್ದೇಶದಿಂದ ಆ ಎಲೆಕ್ಷನ್ಗೆ ನಿಂತದ್ದಾತು. ಅಲ್ಲಿ ದೇವರ ದಯದಿಂದ ಆರಿಸಿ ತಂದು ಎಲ್ಲ ಜನರ ಒಂದು ಬೆಂಬಲದಿಂದ ಅಲ್ಲಿ ತಿಳ್ಕೊಂಡು ನಾವು ರಾಜಕೀಯ ಪ್ರವೇಶ ಮಾಡಿದ್ದೇವೆ. ಸರ್, ಯಾವ ಉದ್ದೇಶದಿಂದ ನೀವು ರಾಜಕೀಯಕ್ಕೆ ಬಂದಿದ್ದೀರಾ? ರಾಜಕೀಯ ಉದ್ದೇಶ ಅಂದ್ರೆ ಮುಖ್ಯವಾಗಿ ಜನರಿಗೆ ಒಳ್ಳೆಯದು ಮಾಡಬೇಕು, ಒಳ್ಳೆಯ ಕೆಲಸವನ್ನು ಕೊಡಬೇಕು, ಅಭಿವೃದ್ಧಿ ಮಾಡಬೇಕು, ಜನರ ಸೇವೆಗಾಗಿ ನಾವು ರಾಜಕೀಯ ಪ್ರವೇಶ ಮಾಡಿದ್ದೇವೆ. ಸರ್, ತಮ್ಮ ರಾಜಕೀಯ ಗುರು ಅಂತ ಯಾರಂತ ತಿಳ್ಕೋಬಹುದಾ ನಾನು? ನಮ್ಮ ರಾಜಕೀಯ ಗುರು ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಜನರೇ ರಾಜಕೀಯ ಗುರು ಅಂತ ಹೇಳಿ ಅಂದ್ರೂ ಅಡ್ಡಿಲ್ಲ. ಅವರ ಪ್ರೇರಣೆಯಿಂದ ನಾವು ರಾಜಕೀಯಕ್ಕೆ ಬಂದಿದ್ದೇವೆ. ನನ್ನ ಸ್ವಂತ ವಿಚಾರದಿಂದಾಗಲಿ ಅಥವಾ ನೀವೊಬ್ಬರು ಇನ್ನೊಬ್ರು ಹೇಳ್ರು, ನಾವೊಬ್ರು ಮನೆಯವ್ರು ಹೇಳ್ರು ರಾಜಕೀಯಕ್ಕೆ ಹೋಗು ಎಲೆಕ್ಷನ್ ಬರುತ್ತೆ, ಹೀಗಿಲ್ಲ. ಜನ, ಇಡೀ ನಮ್ಮ ಊರ ಜನ ನನಗೆ ಹೇಳ, ನೀವು ಮಿತ್ರ ಆಸೆ ಬರ್ತೀರಿ, ಒಳ್ಳೆ ಕೆಲಸನೂ ಮಾಡುವಂಗದಿರಿ, ಅವರ ಗುಣವತ್ತ ನಾ ತಿಳ್ಕೊಂಡು. ಸರ್, ನೀವು ರಾಜಕೀಯಕ್ಕೆ ಬಂದ ನಂತರ ಯಾವ ಯಾವ ಕೆಲಸಗಳನ್ನು ಮಾಡಿದ್ದೀರಾ? ನಾವು ರಾಜಕೀಯಕ್ಕೆ ಬಂದ ನಂತರ ಅಭಿವೃದ್ಧಿ ಕೆಲಸಗಳನ್ನು ಸಿದ್ದಾಪುರದಾಗ ಸಾರಿಗೆ ಕುಡಿ ನೀರಿನ ಸಮಸ್ಯೆ ಇತ್ತು. ಅಲ್ಲಿ ಕುಡಿ ನೀರಿಗಾಗಿ ಒಂದು ₹1,00,000 ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಕುಡಿ ನೀರಿಗೆ ಸವಲತ್ತು ಮಾಡಿಕೊಟ್ಟದ್ದು. ಮುಂದೆ ಸಾಲಿ ಓಪನಿಂಗ್ ಸಲುವಾಗಿ ಕಟ್ಟಡ ಕಟ್ಟಿದ್ರು, ಅದಕ್ಕೆ ಬಣ್ಣ ಇದು ವಗೈರೆ ಖರ್ಚು ಬೇಕಾಗಿರುತ್ತೆ. ಚಿತ್ತಾಪುರ ಊರ ಜನ ನನಗೆ ಮಾಡಿದ್ರು. ಅದರ ಸಲುವಾಗಿ ₹1,00,000 ಖರ್ಚು ಮಾಡಿ ಸಾರಿಗೆ ಎಲ್ಲ ಬಣ್ಣ ಹಾಕಿ ಎಲ್ಲ ಓಪನಿಂಗ್ ಒಂದು ಸುರಕ್ಷಿತವಾಗಿ ನಮ್ಮನ್ನು ಕರೆಸ್ಕೊಂಡ್ರು. ಮೆಂಬರ್ ಆದರೆ ನಮಗೆ ಮಾನ್ಯತೆ ಕೊಟ್ಟು ಒಳ್ಳೆಯ ಅಭಿನಂದನೆ ಸಲ್ಲಿಸಿದ್ದಾರೆ. ಮುಂದೆ ಕಲ್ಯಾಣ ವಸತಿ ಇಲ್ಲಿ ಸಿದ್ದಾಪುರದಾಗ ಆದಂಥ ಕೆಲಸ. ಮಲಗಡ್ಡೆಯಲ್ಲಿ ಅಂಗನವಾಡಿ ಪಾಯ ಹಾಕಿ ಬಿಟ್ಟಿದ್ರು. ಅದಕ್ಕೆ ಊರನ ಅಂಗನವಾಡಿ ಕಾರ್ಯಕರ್ತರಾಗಿ ಅವರ ಇದರ ಎಲ್ಲರೂ ನೋಡ್ರಿ ಮೆಂಬರ್ ಸಾಹೇಬ್ ಇದನ್ನು ಅಂಗನವಾಡಿ ಕಟ್ಟಿಸ್ಕೊಡ್ರಿ, ಬಾಯಿಗೆ ಗ್ರಾಮ ಪಂಚಾಯತಿ ಅವರು ಅಂತೇಳಿ ಮಾಡುವರು, ನಿಮ್ಮ ವತಿಯಿಂದಲೇ ಆಕತೆ ನೋಡ್ರಿ ಅಂತ ಹೇಳಂದ್ರೆ ಅದಕ್ಕೆ ಮೊದಲ ಒಂದು 1.5 ಲಕ್ಷ ದುಡ್ಡು ಹಾಕಿಸಿ ಒಂದು ಹಂತ ಮುಗಿಸಿದೆವು. ನಂತರ ಮತ್ತೆ 1 ಲಕ್ಷ ಹಾಕಿ ಮತ್ತೊಂದು ಹಂತ ಮುಗಿಸಿದೆವು. ಮುಂದೆ 3ನೇ ಹಂತಕ್ಕೆ 1.5 ಲಕ್ಷ ಹಾಕಿ ಅದನ್ನು ಮನೆ ಇದು ಅಂಗನವಾಡಿ ಫೈನಲ್ ಮಾಡಿ ಓಪನಿಂಗ್ ಮಾಡಿ ಬಿಟ್ಟಿರ್ತಾರೆ. ಮುಂದೆ ಮೊಳಕಲ್ಯಾಗ ಸ್ಮಶಾನ ಅಭಿವೃದ್ಧಿ ಸಲುವಾಗಿ ಹಾಸ್ಕೊಳತ್ತರ ಸ್ಮಶಾನ ಅದ. ಅಲ್ಲಿ ಜೋರ್ನ ಇಡಾಕ ಮತ್ತು ಚಿಟ್ಪಾರ್ಕ್ ಇಡಾಕ ಜೋರ್ನ ಇದು ಊರ ಒಂದು ದೂರ ಆಗತ್ತದ, ಸ್ಮಶಾನ ಊರು ಬಿಟ್ಟು ದೂರ ಅದ. ಅದಕ್ಕಾಗಿ ಒಯ್ಯೋದು ತರೋ ಸಮಸ್ಯೆ ಆಗತ್ತಿ. ನೋಡ್ರಿ ಮೆಂಬರ್ ಅದೊಂದು ಅಭಿವೃದ್ಧಿ ಮಾಡಿ ಸ್ಮಶಾನ ಜೋರ್ನ ಇಡಾಕ ಚಿಟ್ಪಾರ್ಕ್ ಇಡಾಕ ಅನುಕೂಲ ಆಗತ್ತೆ. ಊರು ಜನ ಹೇಳಂಕ್ರಿ ಅದಕ್ಕೆ ಒಂದು ಲಕ್ಷ ಅನುದಾನ ಬಿಡುಗಡೆ ಮಾಡಿಸಿ ಅದೊಂದು ಇಂಥ ಒಂದು ರೂಮ್ ಕಟ್ಟಿಸಿ ಜೋರ್ನ ಇಡಾಕ ಚಿಟ್ಪಾರ್ಕ್ ಇಡಾಕ ಅದೊಂದು ಸ್ಮಶಾನ ಅಭಿವೃದ್ಧಿ ಮಾಡಿದ್ವಿ. ಮುಂದೆ ಕಲ್ಲೋಳಾಗ ಅಲ್ಲಿ ಒಂದು ಅಂಗನವಾಡಿ ಮಾಡಿಕೊಟ್ಟಿರ್ತದೆ. ಮುಂದೆ ಲೈಬ್ರರಿ ಅಂತ ಹೇಳಿ ಒಂದು ಲೈಬ್ರರಿಗೆ ಸಾಲಿ ಹುಡುಗರೆಲ್ಲ ಲೈಬ್ರರಿ ಹಾಕ್ರಿ ಮೆಂಬರ್ ಸಾಹೇಬ್ರ, ಲೈಬ್ರರಿ ಕಟ್ಟಿಸಿಕೊಡ್ರಿ ನಮ್ಗೆ ಅಂತ
ಸಾರಿ ಹುಡುಗರು ಹೇಳಕತ್ತಾಂಟ್ಲೆ ಆ ಲೈಬ್ರರಿಗೆ ಒಂದು 1.5 ಲಕ್ಷ ಸೆಕ್ಷನ್ ಮಾಡಿ ಚಾಲು ಮಾಡೈತಿ. ಈಗ ಸ್ಲ್ಯಾಬಿಗೆ ಬಂದೈತಿ, ಇನ್ನೊಂದು ಹಂತ ಐತಿ, ಅದನ್ನ ಸ್ಲ್ಯಾಬ್ ಪರೀಕ್ಷೆ ಅದನ್ನು ಮುಗಿಸ್ಬೇಕಾಯ್ತು. ನಾನು ಪೂರ್ಣ ಆಗಿಲ್ಲ, ಅದು ಚಾಲ್ತಿ ಒಳಗೈತಿ ಕೆಲಸ. ಇಟ್ಟು ಅಭಿವೃದ್ಧಿ ಆಗೈತಿ. ಇನ್ನು ಈ ಕೆಲವೊಂದು ರಸ್ತೆಗಳು ಮೊರಮ್ ಹಾಕೋದು, ಕೆಲವೊಂದು ಆದಿವಾಸಿ ಸಿಗ್ತದಲ್ಲಿ ಅಲ್ಲೂ ಒಂದು ನಮ್ಮ ಊರಾಗ ಒಂದು 2 ರಸ್ತೆಗೆ ಮೊರಮ್ ಹಾಕಿಸಿ ಕೆಲಸನೂ ಹಾದಿ ಸಲುವಾಗಿ ಅದಕ್ಕೂ ಕೆಲಸ ಮಾಡೈತಿ. ಮತ್ತು ಊರಾಗ ಗಟ್ರ ಒಂದು 2 ಹಾಕಿ ಊರಾಗ ಮುರಕಡ್ಡಿ ಊರಾಗ ಸಿದ್ದಾಪುರದಾಗ ಒಂದು ಮನೆ ಗಟ್ರ ಹಾಕಿಸಿ ಕೆಲಸ ಮುಗದು. ಹಿಂಗೆಲ್ಲ ಅಭಿವೃದ್ಧಿ ಕೆಲಸ ನಮಗೆ ಎಷ್ಟು ಸಾಧ್ಯ ಅದಕ್ಕೆ ನಮ್ಮ ಎಷ್ಟು ಗ್ರ್ಯಾಂಟ್ ಆಗ್ತಿ ಎಲ್ಲ 3 ಸರಿಯಾಗಿ ನೋಡ್ಕೊಂಡು ಅವರವರ ಬೇಡಿಕೆ ಅನುಸಾರವಾಗಿ ಆ ಕೆಲಸಗಳನ್ನ ಮಾಡ್ಕೊತಾ ಬಂದದ್ದು. ಇಷ್ಟೆಲ್ಲ ಕೆಲಸಗಳನ್ನು ನೀವು ಮಾಡಿದ್ದೀರಾ. ಸೊ ಜನರು ಗುರುತಿಸುವಂತಹ ಪ್ರಮುಖ ಕೆಲಸ ಯಾವುದಂತ ಹೇಳ್ತೀರಾ ತಾವು? ಜನರಿಗೆ ಗುರುತಿಸ್ಕೋಬೇಕಾದ್ರೆ ಪ್ರಮುಖ ಕೆಲಸ ಅಂದ್ರೆ ಈಗಿನ ರೈತೈತಿ ಒಳಗೆ ರಸ್ತಾನ ಎಲ್ಲ ಪ್ರತಿ ಹೊಲಕ್ಕೂ ಪ್ರತಿ ಇದಕ್ಕೂ ಹೋಗ್ಬೇಕಾದ್ರೆ ಮೇನ್ ರಸ್ತಾ ನಮ್ಮ ಹೊಲ ನಮ್ಮ ದಾರಿ. ನಮ್ಮ ದಾರಿ ಏನು ಯೋಜನೆ ಈಗ ತಗದತಿ, ಇದು ಬಹಳ ಯೋಗ್ಯವಾದ ಕೆಲಸ. ಇದನ್ನ ಮಾಡ್ರ ಜನ ಗುರುತಿಸುವಂತ ಕೆಲಸ ಇದು. ತದನಂತರ ಈ ಶಾಲೆ ಅಭಿವೃದ್ಧಿನೂ ಶಾಲೆ ಅಭಿವೃದ್ಧಿ, ಈ ನಮ್ಮ ಹೊಲ ನಮ್ಮ ಹಾದಿ ಏನತಿ, ಇವು 2 ಕೆಲಸ ಗುರುತಿಸುವಂತ ಕೆಲಸ. ಈಗ ಮುಂಬರುವ ದಿನದಲ್ಲಿ ಯಾವ್ಯಾವ ಕೆಲಸಗಳು ಮಾಡಬೇಕಂತ ನೀವು ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಮುಂಬರುವ ದಿನದಲ್ಲಿ ಕುಡಿ ನೀರಿಂದ ಒಂದು ಬೇಸಿಗೆ ಒಳಗೆ ಸಮಸ್ಯೆ ಕುಡಿ ನೀರಿಗೆ ಆದ್ಯತೆ ಕೊಡಬೇಕನ್ನೋ ಉದ್ದೇಶ ಆಯ್ತು ಮುಂದಿನ ಕೆಲಸದಾಗ. ಆನಂತರ ಮುಂದೆ ಕೆಲವರಿಗೆ ಬಡವರಿಗೆ ಮನೆಯನ್ನು ಕೆಲವರಿಗೆ ಸರಿಯಾಗಿ ಮುಟ್ಟಬಾರದು. ಈಗ ಪಂಚಾಯತಿಯಾಗ ಮೆಂಬರ್ಗಳು ತಮಗೆ ಬೇಕಾದವ್ರಿಗೆ ಅವರು ಶ್ರೀಮಂತ ಇದ್ದವ್ರಿಗೆ ಹಾಕ್ತಾರೆ, ಕೆಲವರು ಬಡವರನ್ನ ಅಲಕ್ಷ್ಯ ಮಾಡಾಕ್ತಾರೆ. ಅಂಥವ್ರನ್ನ ಗುರುತಿಸ್ಕೊಂಡು ಬಡವರಿಗೆ ಮನೆ ಬಡವರಿಗೆ ಆಗಿದ್ದದ್ದು ದುರುಪಯೋಗ ಆಗೈತೆ. ಅದು ಉಪಯೋಗ ಬಡವರಿಗೆ ಮುಟ್ಟುವಲ್ಲ. ಅಂಥವ್ರನ್ನ ಗುರುತಿಸ್ಕೊಂಡು ಬಡವರಿಗೆ ಆಗಿ ಮನೆ ಮುಂದಿನ ಇದರಾಗ ಅವನ್ನ ಹಾಕಿಸ್ಬೇಕನ್ನೋ ಉದ್ದೇಶ ಅದೊಂದು ಆಯ್ತು. ಈಗ ನಮ್ಮ ದೇಶ ಏನಿದೆ ಅಲ್ರಿ, ಇದು ಒಂದು ಒಕ್ಕಲುತನದಿಂದ ಹೆಚ್ಚಿಗೆ ಆದ್ಯತೆ ಕೊಡುವಂತ ದೇಶ. ಸೊ ಈ ರೈತರಿಗೋಸ್ಕರ ತಾವು ಯಾವ ವಿಚಾರಗಳನ್ನು ಇಟ್ಕೊಂಡಿದ್ದೀರಾ? ಅವರ ಸಮಸ್ಯೆಗೋಸ್ಕರ ರೈತರಿಗೆ ಈಗ ದುಡ್ಡಿನ ಸಮಸ್ಯೆ ಹೆಚ್ಚೈತಿ. ರೈತ ಯಾವಾಗಲೂ ಸಾಲದಾಗ ಇರ್ತಾನೆ, ಸಾಲದಿಂದ ಮುಕ್ತಿನೇ ಇಲ್ಲ. ಅದಕ್ಕೆ ಅವನ ಸಲಕರಣೆ ಏನು ಬೇಕು, ಅವನೊಂದು ಯೋಗ್ಯ ಬೆಲೆ ಸಿಗಬೇಕು. ಅವನು ಬೆಳೆದಂಥ ಆಹಾರ ಧಾನ್ಯಗಳಿಗೆ ಅಂತ ಒಂದು ಬೆಲೆ ಸಿಕ್ಕರೆ ಅವನು ಅಭಿವೃದ್ಧಿ ಹೊಂತಾನ. ಅದರಿಂದ ರೈತರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ರೈತನ ಮೊದಲು ನಾವು ಗುರಿಯಾಗಿ ಇಟ್ಕೊಂಡು ಅವನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಮ್ಮ ಸರ್ಕಾರಕ್ಕೆ ಬಂದದ್ದಾದ್ರೆ ನಮ್ಮ ದೇಶ ಯಾವಾಗಲಿ ಪ್ರಪಂಚದಾಗ ಅಭಿವೃದ್ಧಿ ದೇಶ ಆಗ್ಬೇಕಂತ ನಮ್ಮ ಉದ್ದೇಶ. ರೈತರಿಗೆ ಹೆಚ್ಚು ನಮ್ಮ ಸರ್ಕಾರ ನಾವಾಗಲಿ ನಾವು ರಾಜಕೀಯವಾಗಿದ್ದವ್ರೆ ಎಲ್ಲರೂ ಒಂದು ಯೋಜನೆ ಹಾಕೊಂಡು ರೈತರಿಗೆ ಏನು ಅನಾನುಕೂಲ ಐತಿ ಅದನ್ನ ಅನುಕೂಲ ಮಾಡಿಕೊಟ್ಟು ಒತ್ತು ಕೊಟ್ಟು ನಾವು ಮಾಡಿದಾದ್ರೆ ನಮ್ಮ ದೇಶ ಪ್ರಪಂಚದಾಗ ಅಭಿವೃದ್ಧಿ ದೇಶ ಆಗ್ಬೋದು ಅಂತ ನಾನು ವಿಚಾರ. ಸರ್, ರೈತರ ವಿಷಯ ಬಂದ ಮೇಲೆ ಒಂದು ನನ್ನ ಗಮನಕ್ಕೆ ಬಂದ ವಿಷಯ ಏನಂದ್ರೆ, ಈ ಹಿಂದೆ ಸುವರ್ಣಸೌಧ ಬೆಳಗಾವದಲ್ಲಿ ಒಂದು ರೈತರ ಆತ್ಮಹತ್ಯೆ ಆಯಿತು. ಇದಕ್ಕೆ ಯಾರ ಹೊಣೆಗಾರ ಅಂತ ತಾವು ಹೇಳ್ತೀರಿ? ಇದಕ್ಕೆ ಹೊಣೆಗಾರ ಯಾರಂದ್ರ ಸರ್ಕಾರನ ಅನುಭವ್ರಿ. ಬೇಡಿಕೆಗೆ ನಾವು ಸ್ಪಂದಿಸಿದ್ರೆ ಮತ್ತೆ ನಾವು ಹೊಣೆಗಾರ. ಬೇಡಿಕೆ ಏನೈತೆ ಅದನ್ನು ಗುರುತಿಸ್ಕೊಂಡು ಅವ್ರಿಗೆ ಸಮಾಧಾನ ಹೇಳಿ ಅದನ್ನು ನಾವು ಮಾಡಿ ತೋರಿಸ್ಬೇಕಾಗಿತ್ತು. ಅದನ್ನು ನಾವು ಬರೀ ಆಶ್ವಾಸನೆ ಹೇಳಿದ್ರೆ ಅದು ಆಗೋದಿಲ್ಲ. ಅದನ್ನು ಮಾಡಿ ತೋರಿಸ್ತಾರೆ, ಅದು ಜನರಿಗೆ ಮುಟ್ತತಿ. ಅದಕ್ಕೊಂದು ಬೆಲೆನೂ ಸಿಗ್ತದೆ ರೈತರಿಗೆ ಬೇಡಿದಕ್ಕೆ. ಅದರಿಂದ ಆತ್ಮಹತ್ಯೆ ಆಗುವಂಥ ಸಂಭವ ಕಮ್ಮಿ ಅದ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ ತೋರಿಸ್ಬೇಕನ್ನೋ ಭಾವ ಬರಬೇಕು ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ. ಒಬ್ಬರೇ ಇಬ್ಬರಿಗೆ ಅಲ್ಲ, ರಾಜಕೀಯ ಒಳಗೆ ಯಾರು ಅದಾರ ಅವ್ರಿಗೆ ಆ ಭಾವ ಬರಬೇಕು. ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋ ಭಾವ ಬರ್ತಾರ. ಸರ್ಕಾರಕ್ಕೆ ಯಾವುದೂ ಇಲ್ಲ ಮಾಡಕ್ಕೆ ನಿಂತರೆ ನಾವು ಅಲಕ್ಷ್ಯ ಮಾಡಿದವ್ರ ಅದನ್ನ ತೊಂದರೆ ಅನುಭವಿಸೋರು ಅವರಿಂದನ ರೈತರು ತೊಂದರೆ ಅನುಭವಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ನಿಮ್ಮ ಗ್ರಾಮೀಣ ಅಭಿವೃದ್ಧಿಗಾಯಿತು ಅಥವಾ ನಿಮ್ಮ ರೈತರಿಗಾಗಿ
ಸರ್ಕಾರಕ್ಕೆ ಯಾವ ವಿಷಯ ಹೇಳಲು ಇಷ್ಟಪಡ್ತೀರಾ ನೀವು? ಸರ್ಕಾರದಿಂದ ಯಾವ ಯಾವ ಸವಲತ್ತುಗಳು ಸಿಗ್ಬೇಕಂತ ನೀವು ಸರ್ಕಾರಕ್ಕೆ ಹೇಳಲು ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಹೇಳಬೇಕಾದದ್ದು ಮೇನ ನಮ್ಮ ದೇಶದಾಗ ಒಕ್ಕಲ್ತನದಿಂದ ನಮ್ಮ ದೇಶ ಐತಿ. ಮೇನ್ ಉದ್ಯೋಗ ಒಕ್ಕಲ್ತನ. ಅದರಿಂದ ನಮಗೆ ಎಲ್ಲ ಜನರಿಗೆ ಆಹಾರ ಆಗಲಿ, ಪರದೇಶ ರಫ್ತು ಮಾಡೋದಾಗಲಿ, ನಮ್ಮ ಅಭಿವೃದ್ಧಿಗೆ ಮೂಲ ಕಾರಣ ರೈತ ಒಕ್ಕಲತನ. ಮೇನ್ ನಮ್ಮ ಅಭಿವೃದ್ಧಿ ಒಕ್ಕಲ್ತನ. ಅದಕ್ಕೆ ನಮ್ಮ ಸರ್ಕಾರ ಹೆಚ್ಚ ಒಕ್ಕಲ್ತನಕ್ಕೆ ಒತ್ತು ಕೊಡಬೇಕಂತ ನನ್ನ ವಿಚಾರ. ಈಗ ಮುಂಬರುವ ದಿನಮಾನದಲ್ಲಿ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್, ಇನ್ನೊಂದು ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು, ಒಂದು ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಲೋಕಸಭಾ ಚುನಾವಣೆ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನಿದೆ ಸರ್? ಈ ಬರೋ ಲೋಕಸಭಾ ಇಲೆಕ್ಷನ್ದಾಗ ನಾವು ಈಗ 50 ವರ್ಷದಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ಕದ ಹಿಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಕೇಂದ್ರದಾಗ ಹೆಚ್ಚು ಉಳ್ದಾತಿ. ಇನ್ನೊಂದು ಸರ್ಕಾರನ ಬರ್ಬಿಟ್ಟಿಲ್ಲ. ಇಲ್ಲಿ ನಮ್ಮದ ಅಭಿವೃದ್ಧಿಗಿಂತ ಇಲ್ಲಿವರೆಗೆ ಹಿಡಿದುಕೊಂಡೆ ನೋಡ್ಬೇಕಾದ್ರೆ ರೈತ ಅಭಿವೃದ್ಧಿ ಇನ್ನೂವರೆಗೆ ಆಗೇ ಇಲ್ಲ. ಅದಕ್ಕೆ ನಡು ಬಿಜೆಪಿ ಸರ್ಕಾರ ಬಂದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಬಂದ. ಆ ಟೈಮ್ದಾಗ ಪಾಕಿಸ್ತಾನದವ್ರು ನಮ್ಮ ನಡು ಹತ್ತದಾಗ ಬಂದಿದ್ರು. ಆದರೂ ವಿಚಾರ ಇದು ಕಾಂಗ್ರೆಸ್ ಅವ್ರಿಗೆ ಇಲ್ಲ. ಇದು ಅದನ್ನ ಕಳ್ಸೋದು ನೋಡಿ ಇಲ್ಲ. ಬರೀ ವೋಟ್ ಬ್ಯಾಂಕ್ ಮಾಡೋ ಸಲುವಾಗಿ ಅವ್ರಿಗೆ ಏನು ನೋವಾಗಲ್ಲ ಇರೋದು, ನಮ್ಮ ದೇಶ ಎಲ್ಲ ನೋಡಾಕ್ ಮಾಡೋದು ಗಪ್ಪ ಇರೋದು. ಆ ರೀತಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತು. ಅದನ್ನ ಫಸ್ಟ್ ಬಂದದ್ದು ತಿಳ್ಕೊಂಡ ವಾಜಪೇಯಿ ಅವರು ಮೊದಲು ಪಾಕಿಸ್ತಾನದವರು ಯುದ್ಧ ಮಾಡಿ ಅವರು ಎಲ್ಲಿ ಕಾರ್ಗಿಲ್ವರೆಗೆ ಬಂದಿದ್ರು. ಯುದ್ಧ ಮಾಡಿ ಅವ್ರನ್ನ ಹೆಂಗ್ ಸೆಲೆಕ್ಷನ್ ತಮ್ಮ ಎತ್ತು ಬಾಟಿ ತಮ್ಮ ಮಂಟಪಾಗಿಟ್ಕೊಂಡು ಆ ರೀತಿ ಬಿಜೆಪಿ ಸರ್ಕಾರ ಮಾಡೈತೆ ಅಂದ್ರೆ ಅವ್ರದ್ದು ಗುರಿ ಎಲ್ಲ ಅಭಿವೃದ್ಧಿ ಕೆಲಸ ಬಗ್ಗೆ, ನಮ್ಮ ದೇಶದ ಬೌಂಡ್ರಿ ರಕ್ಷಣೆ ಬಗ್ಗೆ ಒಳ್ಳೆಯ ವಿಚಾರ ಇದೆ ಆ ಪಾರ್ಟಿ ಅವ್ರ. ಅದಕ್ಕೆ ಬರೋ ಇಲೆಕ್ಷನ್ದಲ್ಲಿ ಆ ಪಾರ್ಟಿಗೆ ಒಂದು ಜನ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ರೀತಿಯಿಂದ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ ಅನ್ನೋ ಉದ್ದೇಶ ನಮ್ಮದು. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತೀನಿ ನಿಮ್ಗೆ. ಈಗ ಇವತ್ತಿನ ಮಕ್ಕಳು ನಾಳಿನ ಈ ನಾಡನ್ನು ಕಟ್ಟುವಂತ ಯುವ ಶಕ್ತಿ, ಈ ಯುವ ಜನರಿಗೆ ನೀವು ಯಾವ ಸಂದೇಶ ಹೇಳಲು ಇಷ್ಟಪಡ್ತೀರಾ? ಯುವ ಜನರು ಈಗ ಅವ್ರದ್ದು ತಮ್ಮ ಮೊದಲ ಬಾಲ್ಯದ ವ್ಯವಸ್ಥೆ ನೋಡಿಕೊಂಡು ವಿದ್ಯಾವಂತರಾಗಿ ಮೊದಲು ವಿದ್ಯಾದ ಬಗ್ಗೆ ನಮ್ಮ ಯುವಕರನ್ನು ಹೆಚ್ಚು ಲಕ್ಷ್ಯ ಕೊಡಬೇಕು. ಪಾಲಕರು ಹೇಳಿದ್ರು, ಗುರು ಹೇಳಿದ್ರು, ಅವ್ರನ್ನ ಕೇಳಿಕೊಂಡು ಅವ್ರ ಹಿರಿಯರ ಅನುಭವದ ದಾರಿಯನ್ನು ತುಳಿದು ಮುಂದೆ ಒಂದು ವಯಸ್ಸಿಗೆ ಬಂದ ನಂತರ ವೋಟ್ ಹಕ್ಕು ಬಂದ ನಂತರ ಯಾವ ಪಾರ್ಟಿಗೆ ವೋಟ್ ನಾವು ಹಾಕಬೇಕು, ಯಾರು ಕೆಲಸ ಮಾಡ್ತಾರೋ ಯಾರು ಮಾಡೋದಿಲ್ಲ ಅಂಥವ್ರಿಗೆ ಒಳ್ಳೆಯ ವ್ಯಕ್ತಿ ಯಾರು, ನಿಸ್ವಾರ್ಥ ಸೇವೆ ಮಾಡುವಂಥ ವ್ಯಕ್ತಿ ಯಾರು, ಪಾರ್ಟಿನೂ ಸಂಬಂಧ ಬರೋದು. ನಿಸ್ವಾರ್ಥಿ ಬೇಕು ರಾಜಕೀಯವಾಗಿ. ನಿಸ್ವಾರ್ಥಿ ಇದ್ದಂಥ ವ್ಯಕ್ತಿಯನ್ನು ಗುರುತಿಸ್ಕೊಂಡು ಅಂಥ ವ್ಯಕ್ತಿಗೆ ಬೆಂಬಲ ಕೊಟ್ಟು ಅಂಥವ್ರನ್ನ ದೇಶಕ್ಕಾಗಿ ಸೇವೆಗಾಗಿ ಅವರು ಆರಿಸಿ ತಂದಿದ್ದಾರೆ. ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ. ಇಂಥ ಗುರಿಯನ್ನು ನಮ್ಮ ಯುವಶಕ್ತಿ ಇಟ್ಟುಕೊಂಡು ಚಟಗಳಿಗೆ ಬಲಿಯಾಗದೆ ತಮ್ಮ ದೇಶದ ಸಂರಕ್ಷಣಾ ಸಲುವಾಗಿ ತಾವು ಒಂದು ಒಳ್ಳೆಯ ವ್ಯಕ್ತಿ ಅಂತ ತಿಳ್ಕೊಂಡು ಅವರು ಮುಂದೆ ಹೋದದ್ದಾರ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ. ಬಹಳ ಒಳ್ಳೆಯ ವ್ಯಕ್ತಿ ಯುವಶಕ್ತಿ. ಸರ್, ಬಹಳ ಹೊತ್ತುವರೆಗೆ ನಿಮ್ಮ ಮನದಾಳದ ಮಾತುವನ್ನ ನಮ್ಮ ಮಾಧ್ಯಮದ ಮುಖಾಂತರ ಹಂಚಿಕೊಂಡಿದ್ದೀರಾ. ಹೀಗಾಗಿ ತಮಗೆ ನಾನು ನಮ್ಮ politiciansinIndia.com ಪರವಾಗಿ ಧನ್ಯವಾದ ಇಷ್ಟಪಡ್ತೀನಿ. ನಮಸ್ತೆ.